ಇನ್ನು ರಾಜ್ಯ ಸರ್ಕಾರ ಮುಸ್ಲಿಮರ ಓಲೈಕೆಗೆ ಮುಂದಾಗಿದೆಯಾ ಅನ್ನುವಂಥ ಅನುಮಾನ ಇಲ್ಲಿ. ಯಾಕಂತ ಹೇಳಿದ್ರೆ ನಿನ್ನೆಯ ಸಂಪುಟದಲ್ಲಿ 60 ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡಿಸ್ಕೊಂಡಿದೆ. ಯಾರು? ರಾಜ್ಯ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಕೇಸ್ ವಾಪಸ್ ಪಡೆಯಲಾಗಿದೆ. ರಾಜ್ಯಾದ್ಯಂತ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದಂತಹ ಪ್ರಕರಣಗಳಿವು. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿನ ಗೋ ಸಾಗಾಣಿಕೆ ಕೇಸ್ ವಾಪಸ್ ಪಡೆಯಲಾಗಿದೆ. ಗೋ ಸಾಗಣೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಿದ್ದವರ ವಿರುದ್ಧವೂ ಕೂಡ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ. 13 ಆರೋಪಿಗಳ ಕೇಸ್ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಏನಪ್ಪ ಇದು? ಚೀ 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 ಚೀ. ಪೊಲೀಸರ ಮೇಲೆ ಕಲ್ಲು ತೂರಿದ್ದಂತ ಆರೋಪಿಗಳ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ. 2019 ಚಿತ್ತಾಪುರ ಪಟ್ಟಣದ ದಿಗ್ಗಾಂನಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು. ಪೊಲೀಸರು ಅಂತ ಹೇಳಿದ್ರೆ ಸರ್ಕಾರದ ಒಂದು ಅಂಗ ಅಂತ ನಾವೆಲ್ಲರೂ ಭಾವಿಸಿದ್ವಿ. ಸರ್ಕಾರದ ಮೇಲೆ ಕಲ್ಲು ತೂರಾಟ ಮಾಡಿದವರ ಕೇಸ್ಗಳನ್ನು ವಾಪಸ್ ಪಡ್ಕೊಂಡಿದ್ದಾರೆ ಇವರು. 13 ಜನರ ಮೇಲೆ 60 ಕೇಸ್ಗಳೇನಿತ್ತು ಅದನ್ನ ಸಚಿವ ಸಂಪುಟದಲ್ಲಿ ವಾಪಸ್ ಪಡೆಯಲಾಗಿದಂತೆ. ಚೀಚಿ ಚೀಚಿ, ಏನಂತ ಹೇಳಬೇಕು ಇದಕ್ಕೆ? ಈ ವೇಳೆ ಹೋರಾಟ ನಡೆಸಿದಂತ ಕಾಂಗ್ರೆಸ್ ಕಾರ್ಯಕರ್ತನ ಕೇಸ್ ಕೂಡ ವಾಪಸ್ ಪಡ್ಕೊಳ್ಳಲಾಗಿದೆ. 60 ಪ್ರಕರಣಗಳಲ್ಲಿ ಬಹುತೇಕ ಪ್ರಕರಣಗಳ ವಾಪಸ್ ಪಡೆಯಲಾಗಿದೆ. ನೋಡಿ, ಗೋ ಸಾಗಾಣಿಕೆ ವೇಳೆಯಲ್ಲಿ ಅಕ್ರಮ ಗೋ ಸಾಗಾಣಿಕೆ, ನಾನು ಹೇಳ್ತೀನಿ ಖಾಲಿ ಗೋ ಸಾಗಾಣಿಕೆ ಅಲ್ಲ, ಅಕ್ರಮ ಗೋ ಸಾಗಾಣಿಕೆ ವೇಳೆಯಲ್ಲಿ ಪೊಲೀಸರು ಹೋಗಿ ಅವರನ್ನ ಹಿಡಿದಿದ್ರು. ಆಗ ಪೊಲೀಸರ ಮೇಲೆ ನೀನ್ ಯಾವನೋ, ಸಂವಿಧಾನಕ್ಕಿಂತ ನಾನು ದೊಡ್ಡವನು ಅಂತ ಕಲ್ಲು ತೂರಾಟ ಮಾಡಿದ್ರಲ್ಲ, ಅವರ ಮೇಲಿನ ಕೇಸ್ಗಳನ್ನ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಇಂಟ್ರೆಸ್ಟಿಂಗ್. ಇನ್ನು ಇದೇ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಆನಂದ್ ಅವರು ನೀಡ್ತಾರೆ. ನಮ್ಮ ಪ್ರತಿನಿಧಿ ಆನಂದ್, ಏನಿದು? ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದವರು ಅವರು, ಅವರ ಕೇಸ್ಗಳನ್ನು ವಾಪಸ್ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ಬಹಳ ವಿಚಿತ್ರವಾದಂತಹ ನಡೆ ಇದು. ಆನಂದ್, ಏನಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ? ಖಂಡಿತವಾಗ್ಲೂ ಕಾರ್ತಿಕ್, ರಾಜ್ಯ ಸರ್ಕಾರ ಮತ್ತೆ ಅನ್ಯ ಕೋಮಿನ ಅಂದರೆ ಮುಸಲ್ಮಾನರ ಒಂದು ಓಲೈಕೆಗೆ ಮುಂದಾಯ್ತಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಯಾಕೆಂದರೆ ಚಿತ್ತಾಪುರದಲ್ಲಿ ಹಸು ಸಾಗಣೆ ಮಾಡ್ತಕ್ಕಂಥ ಒಂದು ವಿಚಾರವಾಗಿ ಕೆಲವೊಂದು ಹಸುಗಳನ್ನು ಮತ್ತು ವಾಹನಗಳನ್ನು ಅಲ್ಲಿನ ಸ್ಥಳೀಯರು ಹಿಡಿದುಕೊಂಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅದನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ರು. ಈ ವೇಳೆ ಕೆಲವು ಕೋಮಿನ ಒಂದು ಸುಮಾರು 30ಕ್ಕೂ ಹೆಚ್ಚು ಜನರೇನಿದ್ದಾರೆ ಅವರು ಪೊಲೀಸ್ ಠಾಣೆಗಳ ಮೇಲೆ ಒಂದು ಕಲ್ಲು ತೂರಾಟ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಡೆಸಿದ್ರು. ಜೊತೆಗೆ ಬಹಳಷ್ಟು ಒಂದು ದಾಂಧಲೆಯನ್ನು ಕೂಡ ಅಲ್ಲಿ ನಡೆಸಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳುವ ಮೂಲಕ ಚಿತ್ತಾಪುರದಲ್ಲಿ ಏನು ಗಲಾಟೆ ಎಬ್ಸಿದ್ರು ಅವರಿಗೆ ಒಂದು ರೀತಿ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅಂದರೆ 2019ರಲ್ಲಿ ಒಂದು ಜಾರಿ ನಿರ್ದೇಶನಾಲಯ ಇಡಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಬಂಧನ ಮಾಡ್ತಾರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ಕನಕಪುರ, ರಾಮನಗರ ಹಾಗೆ ಬೀದರ್ ಸೇರಿದಂತೆ ಹಲವು ಕಡೆ ಅವರ ಬೆಂಬಲಿಗರು ತೀವ್ರವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಕೆಲವೊಂದು ಕಡೆ ರಾಮನಗರ, ಸಾತನೂರು ಸೇರಿದಂತೆ ಕೆಲವೊಂದು ಕಡೆ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ರು. ಅಂತ ಒಂದು ಪ್ರಕರಣಗಳ ಅವರ ಮೇಲೆ ಇರ್ತಕ್ಕಂಥ ಒಂದು ಪ್ರಕರಣಗಳನ್ನು ಕೂಡ ಈಗ ವಾಪಸ್ಸನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಸುಮಾರು 60ಕ್ಕೂ ಹೆಚ್ಚು ಪ್ರಕರಣಗಳು ಅಂದರೆ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥ ಒಂದು ಪ್ರಕರಣಗಳನ್ನ ಇವತ್ತು ರಾಜ್ಯ ಸರ್ಕಾರ ಹಿಂಪಡೆದುಕೊಂಡಿರ್ತಕ್ಕಂಥದ್ದು. ತಮ್ಮ ಪಕ್ಷದ ಕಾರ್ಯಕರ್ತರು ಹಾಗೆ ಅನ್ಯ ಕೋಮಿನ ಒಂದು ಸಮುದಾಯದ ಜನರೇನಿರ್ತಾರೆ ಮತ್ತೆ ದಾಂಧಲೆ ಮಾಡಿರ್ತಕ್ಕಂಥವ್ರು ಏನಿರ್ತಾರೆ ಅವರ ಮೇಲೆ ಇರ್ತಕ್ಕಂಥ ಒಂದು ಕೇಸ್ಗಳನ್ನು ವಾಪಸ್ ಪಡ್ಕೊಂಡಿರ್ತಕ್ಕಂಥದ್ದು ಈಗ ಬಹಳಷ್ಟು ಒಂದು ವಿವಾದ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಪದೇ ಪದೇ ಇಂಥ ಒಂದು ಕ್ರೂರತ್ವ, ಇಂಥದ್ದೊಂದು ಘಟನೆಗಳಲ್ಲಿ ಮತ್ತೆ ಇಂಥ ಪ್ರಮುಖವಾದ ದಾಂಧಲೆ ನಡೆಸ್ತಕ್ಕಂಥವ್ರ ಮೇಲೆ ಇರ್ತಕ್ಕಂಥ ಒಂದು ಕೇಸ್ಗಳನ್ನು ಹಿಂಪಡೆದುಕೊಳ್ತಕ್ಕಂಥದ್ದನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಓಲೈಕೆ ರಾಜಕಾರಣಕ್ಕೆ ಹಿಡಿದು ಬಿಟ್ಟಿದೆ. ಇಂಥ ಕ್ರಿಮಿನಲ್ಗಳಿಗೂ ಕೂಡ ಒಂದು ರೀತಿ ಆಶ್ರಯ ಕೊಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಈಗ ಉದ್ಭವ ಆಗುತ್ತೆ. ಕಾರ್ತಿಕ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಳಿಗೆ.